ನಮಸ್ಕಾರ ವಿದ್ಯಾರ್ಥಿಗಳು. ದ್ವಿತೀಯ PUCಯ ಒಂದು ಪ್ರಶ್ನೆಕೋಟಿ 2025 ಕುರಿತಾಗಿ ಇರುವಂತಹ ಈ ಒಂದು ವಿಡಿಯೋ. ಈ ಒಂದು ಪ್ರಶ್ನೆಕೋಟಿಗೆ ಉತ್ತರಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಒದಗಿಸಲಾಗಿದೆ. ಇದು ಪಾರ್ಟ್ 2 ಆಗಿರುತ್ತೆ. ಪಾರ್ಟ್ 1 ಇಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಆ ಎರಡೂ ವಿಡಿಯೋಗಳನ್ನು ನೀವು ಅಭ್ಯಾಸ ಮಾಡಿದರೆ ಹೆಚ್ಚಿನ ಅಂಕವನ್ನು ಆನ್ಯುವಲ್ ಎಕ್ಸಾಮ್ನಲ್ಲಿ ಪಡಿಬಹುದು. ಹಾಗಿದ್ರೆ ಅಧ್ಯಾಯ 5.2 ಮೊಘಲರನ್ನು ಕುರಿತಿರುವಂತಹ ಒಂದು ಪ್ರಶ್ನೆಕೋಟಿ. ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಮನಸ್ಸಬ್ ಎಂದರೇನು ಅನ್ಸುತ್ತೆ. ಮನಸ್ಸಬ್ ಅಂದರೆ ಶ್ರೇಣಿ ಅಂತ ಹೇಳ್ಬಿಟ್ಟು ಕೆಳಗಿನ ಸರಿಯಾದ ಸ್ಮಾರಕ ಮತ್ತು ಸ್ಥಳವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಸ್ಮಾರಕ ಅಂದರೆ ಜೋಧಾಬಾಯಿ ಅರಮನೆ, ಅದು ಫತೇಪುರ್ ಸಿಕ್ರಿಯಲ್ಲಿ ಇದೆ. ಹಾಗೆ ಪ್ರತಿಪಾದನೆ, ಅಕ್ಬರ್ ಉದಾರ ಧಾರ್ಮಿಕ ನೀತಿಯನ್ನು ಪಾಲಿಸಿದರು. ಕಾರಣ, ಅವನ ಹಿಂದೂ ಪತ್ನಿಯರು ಅವನ ಮೇಲೆ ಪ್ರಭಾವ ಬೀರಿದ್ದರು ಅನ್ನುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಡಿ. ಎ ಮತ್ತು ಬಿಗಳೆರಡೂ ಸರಿಯಾಗಿದೆ, ಆದರೆ ಬಿಯು ಎನ ಸರಿಯಾದ ವಿವರಣೆಯಾಗಿದೆ ಅನ್ನುವಂಥದ್ದು. ಹಾಗೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಬಾಬರನ ಆತ್ಮಚರಿತ್ರೆ ಯಾವುದು ಅಂದರೆ ಬಾಬರ್ ನಾಮ. ರಾಮಚರಿತ ಮಾನಸವನ್ನು ಬರೆದಂತಹವರು ತುಳಸಿದಾಸರು. ಅಕ್ಬರನು ರದ್ದುಗೊಳಿಸಿದಂತಹ ಹಿಂದೂಗಳ ಮೇಲಿನ ತೆರಿಗೆ ಯಾವುದು ಅಂದರೆ ಜಜಿಯಾ. ತಾಜ್ ಮಹಲ್ ಡ್ಯಾಶ್ ನದಿಯ ದಂಡೆಯಲ್ಲಿದೆ ಅಂದರೆ ಅದು ಯಮುನಾ ನದಿಯ ದಂಡೆಯಲ್ಲಿ ಇದೆ. ಮುಂದಿನದು, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಬದೌನಿ ಅನ್ನುವಂಥದ್ದಕ್ಕೆ ಮಂತಕಾಬ್ ಬದೌನಿ ಅಂತ ಇದೆಯಲ್ಲ, ಅದಕ್ಕೆ ಮಂತಕಾಬ್ ಉಲಾ ತವಾರಿಕ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗೆ ಉಸ್ತಬ್ ಇಸಾ ಅನ್ನುವಂಥದ್ದು ಅದು ತಾಜ್ ಮಹಲ್ ಪ್ರಧಾನ ಶಿಲ್ಪಿಯಾಗಿರುವಂಥದ್ದು. ಹಾಗೆ ಒಂದು ಸೀನಲ್ಲಿ ತಾನ್ಸೇನ್ ಅನ್ನುವಂಥದ್ದು ಅದು ಒಂದು ಸಂಗೀತಗಾರನ ಹೆಸರು. ಹಾಗೆ ಗುಲ್ಬದನ್ ಬೇಗಂ ಅನ್ನುವಂಥದ್ದು ಅದು ಹುಮಾಯೂನನ ನಾಮ ಆಗಿರುತ್ತೆ. ಹಾಗೆ ಸೂರ್ದಾಸ್ ಅನ್ನುವಂಥದ್ದು ಇದು ಸೂರ್ ಸಾಗರ್ ಅನ್ನುವಂಥದ್ದಕ್ಕೆ ಸರಿಯಾದಂತಹ ಒಂದು ಉತ್ತರಗಳಾಗಿವೆ. ಹಾಗೆ ಮುಂದಿನದನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಮೊಘಲರ ವಾಸ್ತುಶಿಲ್ಪದ ಸುವರ್ಣ ಯುಗದಿಂದ ಯಾರ ಕಾಲವನ್ನು ಪರಿಗಣಿಸಲಾಗಿದೆ ಅಂತ ಹೇಳ್ಬಿಟ್ಟು ಅದು ಶಹಜಹಾನನ ಕಾಲ. ಯಾವ ಮೊಘಲ್ ಚಕ್ರವರ್ತಿ ಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ ಅಂದರೆ ಅದು ಜಹಾಂಗೀರ್. ಹಾಗೆ ಅಕ್ಬರ್ ಇಬಾದತ್ ಖಾನಾವನ್ನು ಎಲ್ಲಿ ನಿರ್ಮಿಸಿದ್ರು ಅಂದರೆ ಅದು ಫತೇಪುರ್ ಸಿಕ್ರಿಯಲ್ಲಿ. ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅಕ್ಬರನ ತಂದೆ ತಾಯಿಯನ್ನು ಹೆಸರಿಸಿ ಅಂತ ಇದೆ. ತಂದೆ ಹುಮಾಯೂನ್, ತಾಯಿ ಹಮೀದಾ ಬಾನು ಬೇಗಂ. ಅಕ್ಬರ್ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ ಯಾರಾದರೂ ಇಬ್ಬರು ರಜಪೂತರ ರಾಜರುಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ರಣಥಂಬೂರ ಮತ್ತು ಕಾಲಿಂಜರ್, ಜೋಧ್ಪುರ್, ಬಿಕನೇರಿ ಅನ್ನುವಂತಹದ್ದು. ಹಾಗೆ ಮುಂದಿನದು, ಅಕ್ಬರನು ನಿರ್ಮಿಸಿದಂತಹ ಯಾವುದಾದರೂ 2 ಸ್ಮಾರಕಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಬುಲಂದ ದರ್ವಾಜು, ದಿವಾನ-ಇ ಖಾಸಾ, ಪಂಚಮಹಲ, ಜೋಧಾಬಾಯಿ ಅರಮನೆ. ಹಾಗೆ ಜಾಟ್ ಮತ್ತು ಸವಾರ್ ಎಂದರೇನು? ಜಾಟ್ ಎಂದರೆ ಸೈನಿಕರ ಸಂಖ್ಯೆ, ಸವಾರ ಅಂದರೆ ಸೈನ್ಯದಲ್ಲಿ ನಿರ್ವಹಿಸುವಂತಹ ನಿರ್ದಿಷ್ಟ ಕುದುರೆ ಸವಾರರ ಸಂಖ್ಯೆ. ಮುಂದಿನದು, ಕೆಳಗಿನ ಪ್ರಶ್ನೆಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅಕ್ಬರನ ಸಾಧನೆಗಳನ್ನು ವರ್ಣಿಸಿ ಅಂತ ಕೇಳಿದರೆ ಹಾಗೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ದಿಲ್ಲಿ ಇಲಾಹಿ ಸ್ಥಾಪನೆ ಸ.ಶ. 1582ರಲ್ಲಿ. ಹಲ್ದಿಘಾಟ್ ಕದನ ಸಾಮಾನ್ಯ ಶಕ 1576. ಎರಡನೇ ಪಾಣಿಪತ್ ಕದನ ನಡೆದಿದ್ದು ಸಾಮಾನ್ಯ ಶಕ 1556. ಅಕ್ಬರ್ನ ಜನನ ಯಾವಾಗಾಯಿತು ಅಂದರೆ ಸಾಮಾನ್ಯ ಶಕ 1542. ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಯಾವಾಗಾಯಿತು ಅಂದರೆ ಸಾಮಾನ್ಯ ಶಕ 1526. ಹಾಗೆ ಮುಂದಿನದು, ಅಧ್ಯಾಯ 5.3ರಲ್ಲಿ ಮರಾಠರ ಏಳಿಗೆಯನ್ನು ಕುರಿತಾಗಿರುವಂತಹದ್ದು. ಶಿವಾಜಿ ಮತ್ತು ರಾಜ ಜೈಸಿಂಗರ ನಡುವೆ ಸಹಿ ಹಾಕಲಾದ ಒಪ್ಪಂದ ಯಾವುದು ಅಂದರೆ ಅದು ಪುರಂದರ ಒಪ್ಪಂದ. ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಇದೆ. ಮರಾಠರ ಪ್ರಸಿದ್ಧ ನೌಕಾ ದಳಪತಿ ಯಾರು ಅಂದರೆ ಕಾನ್ವೋಜಿ ಆಂಗ್ರು. ಶಿವಾಜಿಯ ಮಂತ್ರಿಮಂಡಲ
ಯಾವುದು ಅಂದರೆ ಅಷ್ಟಪ್ರಧಾನ. ಮುಂದಿನದು ಈ ಕೆಳಗಿನ ಪ್ರಶ್ನೆಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಶಿವಾಜಿ ಆಡಳಿತ ಪದ್ಧತಿಯ ಬಗ್ಗೆ ಒಂದು ವಿವರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಹಾಗೆ ಮುಂದಿನದು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಶಿವಾಜಿಯ ಕಿರೀಟಧಾರಣೆ ಯಾವಾಗಾಯಿತು ಅಂದರೆ ಸಾಮಾನ್ಯ ಶಕ 1674ರಲ್ಲಿ. ಪುರಂದರ ಒಪ್ಪಂದ ಯಾವಾಗಾಯಿತು ಅಂದರೆ ಸಾಮಾನ್ಯ ಶಕ 1565. ಹಾಗೆ ಮುಂದಿನದು ಅಧ್ಯಾಯ 5.4 ವಿಜಯನಗರ ಸಾಮ್ರಾಜ್ಯ. ಇದರ ಒಂದು ಪ್ರತಿಪಾದನೆಯನ್ನು ಕೊಟ್ಟಿದ್ದಾರೆ. ಹಂಪಿ ಎಂಬ ಪದವು ಪಂಪಾಂಬಿಕಾ ಎಂಬ ದೇವತೆಯ ಹೆಸರಿನಿಂದ ಬಂದಿದೆ ಅನ್ನುವಂಥದ್ದು. ಹಾಗೆ ಕಾರಣ ಪಂಪಾಂಬಿಕಾ ವಿಜಯನಗರ ಸಾಮ್ರಾಜ್ಯದ ದೇವತೆ ಆಗಿತ್ತು ಅನ್ನುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಅಂದರೆ ಎ ಮತ್ತು ಎರಡೂ ಸರಿಯಾಗಿದೆ ಮತ್ತು ಬಿಯು ಎಗೆ ಸರಿಯಾದ ವಿವರಣೆ ಆಗಿದೆ. ಹಾಗೆ ಮುಂದಿನದು ಎರಡನೆಯದು ಎ ಪ್ರತಿಪಾದನೆ. ಕೃಷ್ಣದೇವರನ್ನು ವಿಜಯನಗರದ ಸೈನ್ಯಕ್ಕೆ ಪರ್ಷಿಯಾದ ಕುದುರೆಗಳನ್ನು ಪೂರೈಸುವ ಏಕಸ್ವಾಮ್ಯದ ವ್ಯಾಪಾರವನ್ನು ಪೋರ್ಚುಗೀಸರಿಗೆ ಮಂಜೂರು ಮಾಡಿದನು ಅನ್ನುವಂಥದ್ದು. ಇದಕ್ಕೆ ಕಾರಣ ಸಾಮಾನ್ಯ ಶಕ 1520ರ ರಾಯಚೂರು ಯುದ್ಧದಲ್ಲಿ ಕೋವಿದಾರ ಪೋರ್ಚುಗೀಸರು ವಿಜಯನಗರಕ್ಕೆ ಸಹಾಯ ಮಾಡಿದರು. ಇದಕ್ಕೆ ಸರಿಯಾದಂಥದ್ದು ಎ ಮತ್ತು ಬಿ ಎರಡೂ ಸರಿಯಾಗಿದೆ ಮತ್ತು ಬಿಯು ಎಗೆ ಸರಿಯಾದ ವಿವರಣೆಯಾಗಿದೆ ಅನ್ನುವಂಥದ್ದು. ಮೂರನೆಯದು ಎ ಪ್ರತಿಪಾದನೆ. ಕೃಷ್ಣದೇವರಾಯನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದುಕೊಂಡನು. ಬಿ ಕಾರಣ ಕೃಷ್ಣದೇವರಾಯನು ಬೀದರ್ಗೆ ಹೋಗಿ ಅಲ್ಲಿ ಸೆರೆಯಲ್ಲಿದ್ದ ಬಹುಮನಿ ಸುಲ್ತಾನನ್ನು ಬಿಡುಗೆ ಮಾಡಿ ಸಿಂಹಾಸನಕ್ಕೆ ತಂದನು. ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಬಿಯು ಎಗೆ ಸರಿಯಾದ ವಿವರಣೆಯಾಗಿದೆ. ಹಾಗೆ ನಾಲ್ಕನೇದು ರಾಯರು ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದ್ದನು. ಅವನ ಮುಖವು ಸಿಡುಬಿನ ಕಲೆಗಳನ್ನು ಹೊಂದಿತ್ತು. ಈ ಹೇಳಿಕೆಯನ್ನು ನೀಡಿದ ಪೋರ್ಚುಗೀಸ್ ಪ್ರವಾಸಿ ಯಾರು ಅಂದರೆ ಡೊಮಿಂಗೋ ಫಯಸ್ ಎನ್ನುವಂಥ. ರಾಯನ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದಂತಹವನು, ಅವನ ಮುಖ ಸಿಡುಬಿನ ಕಲೆಗಳನ್ನು ಹೊಂದಿತ್ತು ಅನ್ನುವಂತಹ ಈ ಹೇಳಿಕೆಯನ್ನು ನೀಡಿದಂತಹವನು ಪೋರ್ಚುಗೀಸ್ ಪ್ರವಾಸಿಯಾದಂತಹ ಡೊಮಿಂಗೋ ಫಯಸ್ ಅನ್ನುವಂತಹವನು. ಹಾಗೆ ಮುಂದಿನದು ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಕೆಳದಿ ನೃಪವಿಜಯ ಕೃತಿಯನ್ನು ಬರೆದಂತಹವರು ಲಿಂಗಣ್ಣ. ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇದು ವಿಜಯನಗರ ಸಾಮ್ರಾಜ್ಯದ ಆರಂಭದ ರಾಜಧಾನಿ ಯಾವುದಾಗಿತ್ತು ಅಂದರೆ ಆನೆಗೊಂದಿ. ಹಾಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮೊದಲ ರಾಜಮನೆತನ ಯಾವುದು ಅಂದರೆ ಅದು ಸಂಗಮ. ಕೃಷ್ಣದೇವರಾಯನು ಯಾವ ರಾಜಮನೆತನಕ್ಕೆ ಸೇರಿದಂತಹವನು ಅಂದರೆ ಅವನು ತುಳುವ ರಾಜಮನೆತನಕ್ಕೆ ಸೇರಿದಂತಹವನು. ಒರಿಸ್ಸಾದ ಗಜಪತಿ ಪ್ರತಾಪರುದ್ರನ ರಾಜಧಾನಿ ಯಾವಾಗಿತ್ತು ಅಂದರೆ ಅದು ಕಳಿಂಗ. ನಾಯಂಕರ ಪದ್ಧತಿ ಎಂದರೇನು ಅಂದರೆ ಸಾಮಂತರಿಂದ ಆಳಲ್ಪಡುತ್ತಿದ್ದಂತಹ ಪ್ರಾಂತೀಯ ಆಡಳಿತ. ಕೋರಂಗಲ್ ಎಂಬಲ್ಲಿ ಅಣೆಕಟ್ಟು ನಿರ್ಮಿಸಿದಂತಹ ವಿಜಯನಗರದ ಅರಸು ಯಾರು ಅಂದರೆ ಕೃಷ್ಣದೇವರಾಯ. ಧೂಳಾಕ್ಷರ ಎಂದರೇನು ಅಂದರೆ ಅದು ಮರಳಿನ ಮೇಲೆ ಬರೆಯುವಂಥದ್ದು. ಯಲಾಂಕದ ನಾಡಪ್ರಭುಗಳ ಸ್ಥಾಪಕ ಯಾರು ಅಂದರೆ ಅದು ರಣಬೈರೇಗೌಡ. ಮೈಸೂರಿನ ಒಡೆಯರ ರಾಜಲಾಂಛನ ಯಾವುದಾಗಿತ್ತು ಅಂದರೆ ಗಂಡಬೆ ರುಂಡ. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ವಿಜಯನಗರ ಸಾಮ್ರಾಜ್ಯದ 2 ರಾಜಧಾನಿಗಳನ್ನು ಹೆಸರಿಸಿ ಅಂತ ಇದೆ. ಹಂಪೆ ಮತ್ತು ಆನೆಗೊಂದಿ. ನೋಡಿ, ಪ್ರಶ್ನೆ ಕೋಟಿಯಲ್ಲಿ ಇಷ್ಟು ಲೆಸನ್ಸ್ಗಳೆಲ್ಲ ನೋಡಿದ್ವಿ. ಆದರೆ ಈ ಒಂದು ಲೆಸನ್ನಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದು ಅಧ್ಯಾಯದಲ್ಲಿ ಯಥೇಚ್ಛವಾಗಿ ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದನ್ನು ನೀವು ಗಮನಿಸ್ಬೋದು. ಹೀಗಾಗಿ ನೀವು ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅಭ್ಯಾಸ ಮಾಡಬೇಕಾಗಿದೆ. ಹಾಗೆ ಕೃಷ್ಣದೇವರಾಯನ ತಂದೆ ತಾಯಿಯರನ್ನು ಹೆಸರಿಸಿ ಅಂತ ಕೇಳಿದರೆ ತಂದೆ ನರಸನಾಯಕ, ತಾಯಿ ನಗಲಾದೇವಿ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೇ ಅಸ್ತಿತ್ವದಲ್ಲಿದ್ದಂತಹ ಯಾವುದಾದರೂ 2 ಶಿಕ್ಷಣ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಶೃಂಗೇರಿ, ಹಂಪಿ, ಕುಣಿಗಲ್ ಮತ್ತು ಕೋಡಿಮಠ. ವಿಜಯನಗರ ಸಾಮ್ರಾಜ್ಯದ ಕಾಲದ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಹಂಪೆ, ಆನೆಗುಂದಿ ಮತ್ತು ಲೇಪಾಕ್ಷಿ. ಮುಂದಿನದು ಕೆಳದಿ ನಾಯಕ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದರೆ ಉತ್ತರ ಚೌಡಪ್ಪ ಮತ್ತು ಭದ್ರಪ್ಪ. ಮೈಸೂರಿನ ಒಡೆಯ ಮನೆತನದ ಸ್ಥಾಪಕ ಯಾರು ಅಂದರೆ ಯದುರಾಯ ಮತ್ತು ಕೃಷ್ಣರಾಯ. ವಿಜಯನಗರ ಕುರಿತು ವಿದೇಶಿಯರ ವರದಿಗಳನ್ನು ವಿವರಿಸಿ ಅಂತ ಕೇಳಿದರೆ ಇದನ್ನು 15ರಿಂದ 20 ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ. ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಇದು ಕೃಷ್ಣದೇವರನ ಸಾಧನೆಗಳನ್ನು ವರ್ಣಿಸುವಂತಹದ್ದು. ಮುಂದಿನದು ಕಾಲಾನುಕ್ರಮ. ವಿಜಯನಗರ ಸ್ಥಾಪನೆ ಆದಂತಹದ್ದು ಸಾಮಾನ್ಯ ಶಕ 1330ರಲ್ಲಿ.
ತಾಳಿಕೋಟ ಯುದ್ಧ ನಡೆದಂಥದ್ದು ಸಾಮಾನ್ಯ ಶಕ 1565ರಲ್ಲಿ. ಬೆಂಗಳೂರು ನಗರ ಸ್ಥಾಪನೆಯಾಗಿದ್ದಂಥದ್ದು ಸಾಮಾನ್ಯ ಶಕ 1537ರಲ್ಲಿ. ಮೈಸೂರಿನಲ್ಲಿ ದಸರಾ ಆರಂಭವಾದದ್ದು ಸಾಮಾನ್ಯ ಶಕ 1610ರಲ್ಲಿ. ಹಾಗೆ ಮುಂದಿನದು ಅಧ್ಯಾಯ 5.5ರಲ್ಲಿ ನೋಡೋಣ. ಬಹುಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಆಲಿನಾಮ ಬರೆದಂತಹವರು ಯಾರು ಅಂದರೆ ಮುಲ್ಲಾ ನಸ್ರತಿ ಅವರು. ತಾರೀಖಿ ಫೆರಿಸ್ತಾವನ್ನು ಬರೆದಂತಹವರು ಫೆರಿಸ್ತಾ. ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಯಾರಾದರೂ ಇಬ್ಬರು ಶಾಹಿ ಸುಲ್ತಾನರ ಹೆಸರನ್ನು ಹೆಸರಿಸಿ ಅಂತ ಕೇಳಿದರೆ ಉತ್ತರ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ಮೊಹಮ್ಮದ್ ಆದಿಲ್ ಶಾ. ಮಹಮ್ಮದ್ ಗವಾನನ ಎರಡು ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ರಿಯಾಜ್ ಉಲ್ ಇಲ್ಸಾ, ಮಂಜಿರಾ ಉಲ್ ಇನ್ಸಾ. ಹಾಗೆ ಬಹುಮನಿ ಸುಲ್ತಾನರ ಯಾವುದಾದರೂ ಎರಡು ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಗುಲ್ಬರ್ಗ ಮತ್ತು ಬೀದರ್. ಮುಂದಿನದು ಕೆಳಗಿನ ಪ್ರಶ್ನೆಗೆ 15ರಿಂದ 20 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಆದಿಲ್ ಶಾಹಿಗಳ ಸಾಹಿತ್ಯ ಹಾಗೂ ವಾಸ್ತುಶಿಲ್ಪದ ಪ್ರಗತಿಯನ್ನು ಕುರಿತು ಚರ್ಚಿಸಿ ಅಂತ ಕೇಳಿದರೆ ಹಾಗೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಯಾವಾಗಾಯಿತು ಅಂದರೆ ಸಾಮಾನ್ಯ ಶಕ 1347ರಲ್ಲಿ. ಬೀದರ್ನಲ್ಲಿ ಮಹಮ್ಮದ್ ಗವಾನ್ ಭದ್ರಾಸವನ್ನು ನಿರ್ಮಿಸಿದ್ದು ಸಾಮಾನ್ಯ ಶಕ 1472ರಲ್ಲಿ. ಬಿಜಾಪುರದ ಆದಿಲ್ ಶಾಹಿ ವಂಶದ ಸ್ಥಾಪನೆ ಯಾವಾಗಾಯಿತು ಅಂದರೆ ಸಾಮಾನ್ಯ ಶಕ 1489ರಲ್ಲಿ. ಮುಂದಿನದು ಅಧ್ಯಾಯ 6 ಭಕ್ತಿ ಚಳುವಳಿ. ಕೊಟ್ಟಿರುವಂತಹ ಉತ್ತರದಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಷಣ್ಮಥ ಸ್ಥಾಪನಾಚಾರ್ಯ ಎಂದು ಯಾರನ್ನ ಕರೀತಾರೆ ಅಂದರೆ ಅದಕ್ಕೆ ಶಂಕರಾಚಾರ್ಯರನ್ನು ಕರೆಯಲಾಗುತ್ತೆ. ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಅಂದರೆ ಶಂಕರಾಚಾರ್ಯರು ವಿಶಿಷ್ಟಾದ್ವೈತ ಅಂತ ಕೇಳಿದರೆ ಮಧ್ವಾಚಾರ್ಯ ಅದ್ವೈತ, ರಾಮಾನುಜಾಚಾರ್ಯ ಅದ್ವೈತ, ಬಸವೇಶ್ವರ ಶಕ್ತಿ ವಿಶಿಷ್ಟಾದ್ವೈತ ಅಂತ ಕೇಳಿದರೆ ಯಾವುದು ತಪ್ಪಾಗಿದೆ ಅಂದರೆ ಎ ಮತ್ತು ಸಿ ಎರಡು ತಪ್ಪಾಗಿದೆ, ಉಳಿದವು ಸರಿಯಾಗಿದೆ. ಮುಂದಿನದು ಪಿಟ್ಟಸ್ಥಳ ತುಂಬಿರಿ ಅಂತ ಇದೆ. ಅದ್ವೈತ ಅಂದರೆ ಏಕತ್ವ ಅಥವಾ ಎರಡಲ್ಲದ್ದು. ಶಂಕರಾಚಾರ್ಯರ ಗುರು ಗೋವಿಂದ ಭಗವತ್ಪಾದರು. ರಾಮಾನುಜಾಚಾರ್ಯರ ಅನುಯಾಯಿಗಳನ್ನು ಡ್ಯಾಶ್ ಅಂತ ಕರಿತಾ ಇದ್ರು ಅಂದರೆ ಶ್ರೀ ವೈಷ್ಣವರು ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಬಸವೇಶ್ವರರ ಅಂಕಿತನಾಮ ಕೂಡಲ ಸಂಗಮ ದೇವ. ಗುರುನಾನಕ್ ಅವರ ಅನುಯಾಯಿಗಳನ್ನು ಡ್ಯಾಶ್ ಎಂದು ಕರಿತಾ ಇದ್ರು ಅಂದರೆ ಸಿಕ್ಕರು ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಕಬೀರನ ಭಕ್ತಿಗೀತೆಗಳನ್ನು ಡ್ಯಾಶ್ ಎಂದು ಕರೆಯಲಾಗ್ತಾ ಇತ್ತು ಅಂದರೆ ದೋಹಾ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಮುಂದಿನದು ಗುರುನಾನಕ್ ರವರಿಗೆ ಡ್ಯಾಶ್ನಲ್ಲಿ ಜ್ಞಾನೋದಯ ಆಗುತ್ತೆ ಅಂದರೆ ಸುಲ್ತಾನಪುರದಲ್ಲಿ ಜ್ಞಾನೋದಯ ಆಗುತ್ತೆ. ಗುರು ಗ್ರಂಥ್ ಸಾಹೇಬನ್ನು ಲಿಪಿಯನ್ನು ಬರೆಯಲಾಗಿದೆ ಅಂದರೆ ಗುರುಮುಖಿ ಲಿಪಿಯಲ್ಲಿ ಬರೆಯಲಾಗಿದೆ. ಮೀರಾಬಾಯಿಯ ಭಕ್ತಿಗೀತೆಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತೆ ಅಂದರೆ ಮೀರಾ ಭಜನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಅಹಂ ಬ್ರಹ್ಮಾಸ್ಮಿ ಎಂದವರು ಯಾರು ಅಂದರೆ ಶಂಕರಾಚಾರ್ಯರು. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಕರು ಯಾರು ಅಂದರೆ ಅದು ಶಂಕರಾಚಾರ್ಯರು. ಮುಂದೆ ರಾಮಾನುಜಾಚಾರ್ಯರು ತಮಿಳುನಾಡು ತೊರೆಯಲು ಕಾರಣರಾದಂತಹ ದೊರೆ ಯಾರು ಅಂದರೆ ಕುಲೋತ್ತುಂಗ ಚೋಳ ಅನ್ನುವಂಥದ್ದು. ಕರ್ನಾಟಕದಲ್ಲಿ ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದಂತಹ ರಾಜನನ್ನು ತಿಳಿಸಿ ಅಂದರೆ ಅದು ವಿಷ್ಣುವರ್ಧನ. ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿದಂತಹವರು ಯಾರು ಅಂದರೆ ಮಧ್ವಾಚಾರ್ಯರು. ಅನುಭವ ಮಂಟಪದ ಅಧ್ಯಕ್ಷ ವಹಿಸುತ್ತಿದ್ದಂತಹವರು ಯಾರು ಅಂದರೆ ಅಲ್ಲಮ ಪ್ರಭುಗಳು. ಚಿಸ್ತಿ ಪಂಥದ ಸ್ಥಾಪಕರು ಯಾರು ಅಂದರೆ ಖ್ವಾಜಾ ಅಬ್ದುಲ್ ಚಿಸ್ತಿ. ಹಾಗೆ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ರಮಾನಂದ ಅನ್ನುವಂಥದ್ದಕ್ಕೆ ಸರಿಯಾದಂತಹ ಉತ್ತರ ಪ್ರಯಾಗ ಅಂತಾನೆ. ಹಾಗೆ ಕಬೀರ್ ಅನ್ನುವಂಥದ್ದಕ್ಕೆ ವಾರಣಾಸಿ. ಹಾಗೆ ಚೈತನ್ಯ ಅನ್ನುವಂಥದ್ದಕ್ಕೆ ಬಂಗಾಳ. ಡಿ ಮೊಯ್ನುದ್ದೀನ್ ಚಿಸ್ತಿ ಅನ್ನುವಂಥದ್ದು ಸೂಫಿ ಸಂತರು ಅಂತ ಹೇಳ್ಬಿಟ್ಟು. ಹಾಗೆ ಮುಂದಿನದು ಎರಡು ವಾಕ್ಯಗಳ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ರಾಮಾನುಜಾಚಾರ್ಯರು ಮೋಕ್ಷ ಪಡೆಯಲು ಪ್ರತಿಪಾದಿಸಿದಂತಹ ಭಕ್ತಿ ಮಾರ್ಗದ ಎರಡು ಅಂಶಗಳು ಯಾವುವು ಅಂದರೆ ಪ್ರಪತ್ತಿ ಮತ್ತು ಆಚಾರ್ಯಾಭಿಮಾನ. ಬಸವೇಶ್ವರರು ಯಾವಾಗ ಮತ್ತು ಎಲ್ಲಿ ಐಕ್ಯರಾದರು ಅಂದರೆ ಸಾಮಾನ್ಯ ಶಕ 1168, ಅದು ಕೂಡಲ ಸಂಗಮದಲ್ಲಿ. ಅನುಭವ ಮಂಟದ ಇಬ್ಬರು ಮಹಿಳಾ ಪ್ರತಿನಿಧಿಗಳನ್ನು ತಿಳಿಸಿ ಅಂತ ಹೇಳಿದರೆ ಅದು ಅಕ್ಕ ಮಹಾದೇವಿ, ಲಕ್ಕಮ್ಮ, ನಾಗಲಾಂಬಿಕಾ ಮತ್ತು ಮುಕ್ತಾಯಕ್ಕ. ಹಾಗೆ ಮುಂದಿನದು 15ರಿಂದ 20 ವಾಕ್ಯ. ಕಬೀರ್ ಮತ್ತು
ಗುರುನಾನಕರ ಕುರಿತು ಒಂದು ವಿವರಣೆಯನ್ನು ಬರೆಯಿರಿ ಅಂತ ಕೇಳಿದರೆ, ಮುಂದಿನದು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಶಂಕರಾಚಾರ್ಯರ ಜನನ ಯಾವಾಗಾಯಿತು ಅಂದರೆ ಸಾಮಾನ್ಯ ಶಕ 788ರಲ್ಲಿ. ರಾಮಾನುಜಾಚಾರ್ಯರ ಜನನ ಯಾವಾಗಾಯಿತು ಅಂದರೆ ಸಾಮಾನ್ಯ ಶಕ 1017ರಲ್ಲಿ. ಮಧ್ವಾಚಾರ್ಯರ ಜನನ ಸಾಮಾನ್ಯ ಶಕ 1238ರಲ್ಲಿ. ಬಸವೇಶ್ವರರ ಜನನ ಯಾವಾಗತ್ತೆ ಅಂದರೆ ಸಾಮಾನ್ಯ ಶಕ 1132ರಲ್ಲಿ. ಹಾಗೆ ಮುಂದಿನದು ಯುರೋಪಿಯನ್ನರ ಆಗಮನ. ಕೊಟ್ಟಿರುವಂತಹ ಉತ್ತರದಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಭಾರತಕ್ಕೆ ಆಗಮಿಸಿದಂತಹ ಮೊದಲ ಯುರೋಪಿಯನ್ನರು ಯಾರು ಅಂದರೆ ಅದು ಪೋರ್ಚುಗೀಸರು. ಸಹಾಯಕ ಸೈನ್ಯ ಪದ್ಧತಿಯ ಬಗೆಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ಲಾರ್ಡ್ ಡಲ್ಹೌಸಿಯು ಭಾರತದಲ್ಲಿ 1798ರಲ್ಲಿ ಪರಿಚಯಿಸಿದನು ಅನ್ನುವಂತಹದ್ದು ತಪ್ಪಾಗಿದೆ. ಮುಂದಿನದು ಯಾವ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು ಅನ್ನುವಂಥದ್ದು, ಅದು ಬೆಸ್ಸಿನ್ ಒಪ್ಪಂದ. ಮುಂದಿನದು ಬಿಟ್ಟ ಸ್ಥಳ ತುಂಬಿರಿ ಅನ್ನುವಂಥದ್ದು. ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಇದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ಕಾರ್ನ್ವಾಲಿಸ್. ಮೈಸೂರು ಯುದ್ಧದ ಸಂದರ್ಭದಲ್ಲಿ ಇದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವೆಲ್ಲಸ್ಲಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಭಾರತದಲ್ಲಿ ಪೋರ್ಚುಗೀಸರ ಆಡಳಿತ ಕೇಂದ್ರ ಯಾವುದಾಗಿತ್ತು ಅಂದರೆ ಅದು ಗೋವಾ. ಎರಡನೇ ಕರ್ನಾಟಕ ಯುದ್ಧವನ್ನು ಕೊನೆಗೊಳಿಸಿದಂತಹ ಒಪ್ಪಂದ ಯಾವುದು ಅಂತಂದರೆ ಅದು ಪಾಂಡಿಚೇರಿ. ಎರಡನೇ ಕರ್ನಾಟಕ ಯುದ್ಧವನ್ನು ಕೊನೆಗೊಳಿಸಿದಂತಹ ಒಪ್ಪಂದ ಯಾವುದು ಅಂದರೆ ಪ್ಯಾರಿಸ್. ದಸ್ತಕಗಳು ಅಂದರೆ ಏನು ಅಂದರೆ ಬಂಗಾಳದಲ್ಲಿ ತೆರಿಗೆ ರಹಿತ ವ್ಯಾಪಾರವನ್ನು ಮಾಡುವಂತಹವರು. ಬಕ್ಸರ್ ಕದನದ ನಂತರ ಅಧಿಕಾರಕ್ಕೆ ಬಂದಂತಹ ಬಂಗಾಳದ ನವಾಬ ಯಾರು? ಮೀರ್ ಜಾಫರ್. ಟಿಪ್ಪು ಸುಲ್ತಾನನ ರಾಜಧಾನಿ ಯಾವಾಗಿತ್ತು ಅಂದರೆ ಅದು ಶ್ರೀರಂಗಪಟ್ಟಣ. ಕೆಳಗಿನ ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಂತಹವರು ಯಾರು ಯಾವಾಗ ಅಂದರೆ ಅದು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಂಥವನು ವಾಸ್ಕೋ ಡಿ ಗಾಮ. ಅದು ಸಾಮಾನ್ಯ ಶಕ 1498ರಲ್ಲಿ. ಭಾರತದಲ್ಲಿದ್ದ ಯಾರದಾದರೂ 2 ಫ್ರೆಂಚ್ ಗವರ್ನರನ್ನು ಹೆಸರಿಸಿ ಅಂತ ಕೇಳಿದರೆ, ಒಂದು ಡುಪ್ಲೆ, ಇನ್ನೊಂದು ಕೌಂಟ್ ಡಿ ಲ್ಯಾಲಿ. ಸರ್ ಥಾಮಸ್ ರೋ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಯಾವಾಗ ಅಂದರೆ ಅದು ಜಹಾಂಗೀರಿನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ, ಅದು 1615ರಲ್ಲಿ. ಕಪ್ಪು ಗೋಣೆ ದುರಂತ ಎಂದರೆ ಏನು ಅಂದರೆ ಕಲ್ಕತ್ತಾದ ಆಕ್ರಮಣದ ವೇಳೆಯಲ್ಲಿ ಸಿರಾಜುದ್ದೌಲನು 146 ಜನ ಇಂಗ್ಲಿಷರನ್ನು ಬಂಧಿಸಿದನೆಂದು ಹೇಳಲಾಗಿದೆ. ಕೈದಿಗಳನ್ನು 15x18 ಅಡಿ ಕೋಣೆಯಲ್ಲಿ ಹಾಕಿದ್ದನು. ಅವರಲ್ಲಿ 123 ಜನರು ಉಸಿರುಗಟ್ಟಿ ಮರಣವನ್ನು ಹೊಂದಿದ್ದರು ಮತ್ತು 23 ಜನ ಮಾತ್ರ ಬದುಕುಳಿದರು. ಈ ಘಟನೆಯನ್ನು ಕಪ್ಪು ಕೋಣೆ ದುರಂತ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ಮುಂದಿನದು ಬಾಕ್ಸರ್ ಕದನ ಯಾರ ನಡುವೆ ನಡೆಯುತ್ತೆ ಅಂದರೆ ಬಂಗಾಳದ ನವಾಬ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂದರೆ ಏನು ಅಂದರೆ ಈ ನೀತಿಯ ಪ್ರಕಾರ ಅಧೀನಕ್ಕೆ ಒಳಪಟ್ಟ ರಾಜ್ಯದ ರಾಜ ಸ್ವಾಭಾವಿಕವಾಗಿ ವಾರಸುದಾರನಿಲ್ಲದೆ ಸತ್ತರೆ ಆ ರಾಜ್ಯವು ಇಂಗ್ಲಿಷರ ಆಧಿಪತ್ಯಕ್ಕೆ ಸೇರ್ತಾ ಇತ್ತು. ಮುಂದಿನದು ಕೆಳಗಿನ ಪ್ರಶ್ನೆಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಹಾಗೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ವಾಂಡಿವಾಶ್ ಕದನ ನಡೆದದ್ದು ಸಾಮಾನ್ಯ ಶಕ 1760ರಲ್ಲಿ. ಪ್ಲಾಸಿ ಕದನ ನಡೆದದ್ದು ಸಾಮಾನ್ಯ ಶಕ 1757ರಲ್ಲಿ. ಬಾಕ್ಸರ್ ಕದನ ನಡೆದದ್ದು ಸಾಮಾನ್ಯ ಶಕ 1764ರಲ್ಲಿ. ಎಕ್ಸ್ಲಾ ಚಾಪೆಲ್ ಒಪ್ಪಂದ ನಡೆದದ್ದು ಸಾಮಾನ್ಯ ಶಕ 1748ರಲ್ಲಿ. ಮದ್ರಾಸ್ ಒಪ್ಪಂದ ನಡೆದದ್ದು ಸಾಮಾನ್ಯ ಶಕ 1769ರಲ್ಲಿ. ಮಂಗಳೂರು ಒಪ್ಪಂದ ಆದಂಥದ್ದು ಸಾಮಾನ್ಯ ಶಕ 1784ರಲ್ಲಿ. ಶ್ರೀರಂಗಪಟ್ಟಣ ಒಂದು ಒಪ್ಪಂದ ನಡೆದದ್ದು ಸಾಮಾನ್ಯ ಶಕ 1792ರಲ್ಲಿ. ಸಾಲ್ಬಾಯ್ ಒಪ್ಪಂದ ಸಾಮಾನ್ಯ ಶಕ 1782ರಲ್ಲಿ. ಸಹಾಯಕ ಸೈನ್ಯ ಪದ್ಧತಿ ಪ್ರಾರಂಭವಾದದ್ದು ಸಾಮಾನ್ಯ ಶಕ 1798. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅನ್ನುವಂಥದ್ದು ಸಾಮಾನ್ಯ ಶಕ 1848ರಲ್ಲಿ. ಅಧ್ಯಾಯ 7.2 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. 1857ರ ದಂಗೆಯನ್ನು ರಾಷ್ಟ್ರೀಯವಾದಿಗಳು ಕರೆದಿರುವುದು ಏನಂತ ಅಂದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ಬಿಟ್ಟು ಕರೆದ್ರು. ಪ್ರತಿಪಾದನೆ ನೋಡಿ. ಹಿಂದೂ ಮತ್ತು ಮುಸ್ಲಿಂ ಸೈನಿಕರು ಹೊಸ ಇನ್ಫೀಲ್ಡ್
ಬಂದೂಕುಗಳನ್ನು ಉಪಯೋಗಿಸಲು ನಿರಾಕರಿಸಿದರು. ಕಾರಣ ಏನಂದರೆ ತೋಟಗಳ ಮೇಲೆ ಹೊದಿಕೆಯನ್ನು ಹಲ್ಲಿನಿಂದ ತೆಗೆದು ಬಂದೂಕಿನೊಳಗೆ ಹಾಕಬೇಕಾಗಿತ್ತು. ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಬಿಯು ಎಗೆ ಸರಿಯಾದಂತಹ ವಿವರಣೆಯಾಗಿದೆ. ಕೊನೆಯ ಮೊಘಲ್ ಬಾದಶಾಹ ಯಾರು ಅಂದರೆ 2ನೇ ಬಹದ್ದೂರ್ ಶಾ. ಕೆಳಗಿನ ಪ್ರಶ್ನೆಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಭಾರತದ ಕೊನೆಯ ಸಾಮ್ರಾಟ ಯಾರು ಅಂದರೆ 2ನೇ ಬಹದ್ದೂರ್ ಶಾ. ಕೆಳಗಿನ ಪ್ರಶ್ನೆಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ 1857ರ ದಂಗೆಯಲ್ಲಿ ಬ್ರಿಟಿಷ್ ವಿರುದ್ಧ ದಂಗೆ ಎದ್ದ ಯಾರಾದರೂ ಇಬ್ಬರು ರಾಣಿಯರನ್ನು ಹೆಸರಿಸಿ ಅಂತ ಹೇಳಿದರೆ ಅದು ಬೇಗಂ ಹಜರತ್ ಮಹಲ್ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಮುಂದಿನದು ಕೆಳಗಿನ ಪ್ರಶ್ನೆಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವರ್ಣಿಸಿ ಅಂತ ಕೇಳಿದರೆ ಹಾಗೆ ಮುಂದಿನದು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ ದಿ ಜನರಲ್ ಸರ್ವಿಸ್ ಇನ್ಲಿಸ್ಟ್ಮೆಂಟ್ ಆಫ್ ಸಾಮಾನ್ಯ ಶಕ 1856, ವಿಕ್ಟೋರಿಯಾ ರಾಣಿಯ ಘೋಷಣೆ ಸಾಮಾನ್ಯ ಶಕ 1858. ಮುಂದಿನದು ಅಧ್ಯಾಯ 7.3 ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ ಅಂತ ಇದೆ. ಕೊಟ್ಟಿರುವಂತಹ ಉತ್ತರದಲ್ಲಿ ಸರಿಯಾದಂತಹ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಜಮೀನ್ದಾರಿ ಪದ್ಧತಿ. ಇಲ್ಲಿ ಜಮೀನ್ದಾರರಿಗೆ ಶಾಶ್ವತವಾಗಿ ಭೂಮಾಲೀಕತ್ವವನ್ನು ಕೊಡಲಾಯಿತು. ಇದು ಸರಿಯಾದಂತಹ ಉತ್ತರವಾಗಿದೆ. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ 2 ಮತ್ತು ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಸೋರಿಕೆ ಸಿದ್ಧಾಂತ ಎಂದರೆ ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳು ಯಾವುದೇ ಆರ್ಥಿಕ ಮತ್ತು ವಸ್ತು ರೂಪದ ಸಮಾನ ಆದಾಯ ಅಥವಾ ಲಾಭವಿಲ್ಲದೆ ಇಂಗ್ಲೆಂಡಿಗೆ ಹರಿದು ಹೋದಂಥದ್ದು. ರೈತವಾರಿ ಪದ್ಧತಿಯ ಯಾವುದಾದರೂ 2 ಕರಾರುಗಳನ್ನು ತಿಳಿಸಿ ಅಂತ ಕೇಳಿದರೆ ಈಸ್ಟ್ ಇಂಡಿಯಾ ಕಂಪನಿಯು ರೈತರು ನೇರ ಒಪ್ಪಂದ ಮಾಡಿಕೊಂಡಿತ್ತು. ರೈತರು ನಿಗದಿತ 50% ಕಂದಾಯವನ್ನು ನಿಯಮಿತವಾಗಿ ಕೊಡಬೇಕಾಗಿತ್ತು. ಮಹಲ್ವಾರಿ ಪದ್ಧತಿಯ ಯಾವುದಾದರೂ 2 ಕರಾರುಗಳನ್ನು ತಿಳಿಸಿ ಅಂತ ಇದೆ. ಮಹಲೊಳಗಿನ ಕೃಷಿಕರು ಭೂಮಾಲೀಕರೆಂದು ಪರಿಗಣಿಸ್ತಾರೆ. ಕಂದಾಯವನ್ನು 50%ರಿಂದ 60%ರವರೆಗೆ ನಿಗದಿಗೊಳಿಸಲಾಗಿದೆ. ಇಂಗ್ಲಿಷನ್ನು ಶಿಕ್ಷಣದ ಮಾಧ್ಯಮವಾಗಬೇಕು ಅಂತ ಪ್ರತಿಪಾದಿಸಿದ ಮೆಕಾಲೆಯ ಉದ್ದೇಶ ಏನಾಗಿತ್ತು ಅಂದರೆ ರಕ್ತ ಮತ್ತು ಬಣ್ಣದಲ್ಲಿ ಭಾರತೀಯ ಆದರೆ ಅಭಿರುಚಿ, ಹವ್ಯಾಸ ಮತ್ತು ಬುದ್ಧಿಮತ್ತೆಯಲ್ಲಿ ಇಂಗ್ಲಿಷರಂತಹ ಮಾರ್ಗವನ್ನು ಸೃಷ್ಟಿಸಲು ಅವನು ಉದ್ದೇಶಿಸಿದನು. ಹಾಗೆ ಮುಂದಿನದು ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ಹಾಗೆ ಮುಂದಿನದು ಕಾಲಾನುಕ್ರಮದಲ್ಲಿ ಉತ್ತರಿಸಿ. ಶಾಶ್ವತ ಕಂದಾಯ ಪದ್ಧತಿ ಸಾಮಾನ್ಯ ಶಕ 1793ರಲ್ಲಿ. ಮೆಕಾಲೆ ವರದಿ ಪ್ರಾರಂಭವಾದದ್ದು ಸಾಮಾನ್ಯ ಶಕ 1835ರಲ್ಲಿ. ವುಡ್ಸನ ವರದಿ ಸಾಮಾನ್ಯ ಶಕ 1854. ಹಾಗೆ ಮುಂದಿನದು ಅಧ್ಯಾಯ 7.4 ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ. ಕೊಟ್ಟಿರುವ ಉತ್ತರದಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಎ ಪ್ರತಿಪಾದನೆ ರಾಜಾರಾಮ್ ಮೋಹನ್ ರಾಯರವರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯಲಾಗಿದೆ. ಬಿ ಕಾರಣ ಇವರ ಪ್ರಮುಖ ಧ್ಯೇಯ ಸಮಾಜ ಮತ್ತು ಧರ್ಮವನ್ನು ಸುಧಾರಿಸುವುದೇ ಆಗಿತ್ತು. ಎ ಮತ್ತು ಬಿಗಳೆರಡೂ ಸರಿ. ಹಾಗೆ ಮುಂದಿನದು ಎ ಪ್ರತಿಪಾದನೆ ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದರು ಅನ್ನುವಂಥದ್ದು. ಬಿ ಕಾರಣ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದಿದವರನ್ನು ಪುನಃ ಹಿಂದೂ ಧರ್ಮಕ್ಕೆ ತೆಕ್ಕೆಗೆ ವಾಪಸ್ ತರುವುದೇ ಆಗಿತ್ತು. ಸಿ ಮತ್ತು ಬಿಗಳೆರಡು ಸರಿಯಾಗಿದೆ. ಮುಂದಿನದು ಎ ಪ್ರತಿಪಾದನೆ ಸ್ವಾಮಿ ವಿವೇಕಾನಂದರನ್ನ ರಾಷ್ಟ್ರಪ್ರೇಮಿ ಸಂತ ಎಂದು ಕರೆಯುತ್ತಾರೆ. ಬಿ ಕಾರಣ ಇವರ ಭಾಷಣಗಳು ಮತ್ತು ಬರವಣಿಗೆಗಳು ರಾಷ್ಟ್ರೀಯತೆ ಮತ್ತು ಹೆಮ್ಮೆಯಿಂದ ಕೂಡಿವೆ. ಇದಕ್ಕೆ ಸರಿಯಾದಂತಹ ಉತ್ತರ ಎ ಮತ್ತು ಬಿಗಳೆರಡು ಸರಿಯಾಗಿದೆ. ರಾಜಾರಾಮ್ ಮೋಹನ್ ರಾಯ್ ಅವರು ಜನಿಸಿದಂತಹ ಸ್ಥಳ ರಾಧಾನಗರ. ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರ ದತ್ತ. ವೇದಾಂತ ಸಮಾಜವನ್ನು ಸ್ಥಾಪಿಸಿದಂತಹವರು ಸ್ವಾಮಿ ವಿವೇಕಾನಂದರು. ಸರಿಯಾದ ಉತ್ತರಗಳಿಂದ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೇಳಿದರೆ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪಿಸಿದಂತಹವರು ಅನಿ ಬೆಸೆಂಟ್. ಹಾಗೆ ಮುಂದಿನದು 15ರಿಂದ 20 ವಾಕ್ಯ ಸಾಮಾಜಿಕ ಧಾರ್ಮಿಕ ಚಳವಳಿಯಲ್ಲಿ ದಯಾನಂದ ಸರಸ್ವತಿಯವರ ಪಾತ್ರವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ಹಾಗೆ ಮುಂದಿನದು ಕೆಳಗಿನ ಘಟನೆಗಳನ್ನು ಕಾಲಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ ಬ್ರಹ್ಮ ಸಮಾಜ ಸ್ಥಾಪನೆ ಆದಂಥದ್ದು 1828. ಸತಿ ಪದ್ಧತಿ ನಿಷೇಧ ಶಾಸನ ಸಾಮಾನ್ಯ ಶಕ 1829. ಆರ್ಯ ಸಮಾಜ ಸ್ಥಾಪನೆ ಆಗಿದ್ದು ಸಾಮಾನ್ಯ ಶಕ 1875. ರಾಮಕೃಷ್ಣ ಮಿಷನ್ ಸ್ಥಾಪನೆಯಾಗಿದ್ದಂಥದ್ದು
1897 ಚಿಕಾಗೋ ವಿಶ್ವ ಧಾರ್ಮಿಕ ಸಮ್ಮೇಳನ ನಡೆದಿದ್ದು ಸಾಮಾನ್ಯ ಶಕ 1893. ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪನೆ 1875. ಹಾಗೆ ಮುಂದಿನದು ಅಧ್ಯಾಯ 7.5 ಮೈಸೂರು ಒಂದು ಮಾದರಿ ರಾಜ್ಯ. ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದಂತಹವರು ಯಾರು ಅಂದರೆ ಮಾರ್ಕ್ ಕಬ್ಬನ್. ಮೈಸೂರು ವಿಶ್ವವಿದ್ಯಾನಿಲಯವು ಸ್ಥಾಪನೆಯಾದಂತಹ ವರ್ಷ ಸಾಮಾನ್ಯ ಶಕ 1916. ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂತಹ ಬ್ಯಾಂಕ್ ಯಾವುದು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಈ ಕೆಳಗಿನ ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಮೈಸೂರನ್ನ ಮಾದರಿ ರಾಜ್ಯವನ್ನಾಗಿ ಮಾಡುವಂತಹ ಮಿರ್ಜಾ ಇಸ್ಮಾಯಿಲರ ಪಾತ್ರವನ್ನು ಚಿತ್ರಿಸಿ ಅಂತ ಕೇಳಿದ್ದಾರೆ. ಹಾಗೆ ಮುಂದಿನದು ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರೆಯಲಾಗಿದೆ, ವಿವರಿಸಿ ಅಂತ ಕೇಳಿದ್ದಾರೆ. ಹಾಗೆ ಮುಂದಿನದು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಮೈಸೂರಿನ ದಾನ ಸಾಮಾನ್ಯ ಶಕ 1881. ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿದ್ದು ಸಾಮಾನ್ಯ ಶಕ 1915. ಹಾಗೆ ಮುಂದಿನದು ಅಧ್ಯಾಯ 7.6 ಭಾರತದ ರಾಷ್ಟ್ರೀಯ ಚಳುವಳಿ. ಪ್ರತಿಪಾದನೆ: ಬ್ರಿಟಿಷರು ಭಾರತೀಯರನ್ನ ನಾಯಿ ಮತ್ತು ಹಂದಿ ಎಂದು ಹೀಯಾಳಿಸುತ್ತಾ ತಾರತಮ್ಯ ಎಂದು ಕೀಳರಿಮೆಯಿಂದ ನೋಡ್ತಾ ಇದ್ರು. ಬ್ರಿಟಿಷರು ತಮ್ಮನ್ನ ಭಾರತೀಯರಿಗಿಂತ ಜನಾಂಗೀಯವಾಗಿ ಶ್ರೇಷ್ಠರೆಂತೇಳಿ ಭಾವಿಸಿದ್ದರು. ಎ ಮತ್ತು ಬಿಗಳೆರಡೂ ಸರಿಯಾಗಿದೆ. ಮುಂದಿನದು ಎ ಪ್ರತಿಪಾದನೆ: ಎ.ಒ. ಹುಮ್ರವರು ಸಾಮಾನ್ಯ ಶಕ 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಿದರು. ಬಿ ಕಾರಣ: ಇದರ ಉದ್ದೇಶ ರಾಷ್ಟ್ರೀಯ ಏಕತೆಯನ್ನು ಕ್ರೋಢೀಕರಿಸಿ ಪ್ರೋತ್ಸಾಹಿಸಿದರು. ಎ ಮತ್ತು ಬಿಗಳೆರಡೂ ಕೂಡ ಸರಿಯಾಗಿದೆ. ಎ ಪ್ರತಿಪಾದನೆಯನ್ನು ನೋಡೋಣ. ಸಾಮಾನ್ಯ ಶಕ 1885ರಿಂದ 1905ರವರೆಗಿನ ಅವಧಿಯನ್ನು ಮಂದಗಾಮಿಗಳ ಯುಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಕಾರಣ, ಈ ನಾಯಕರ ಎಲ್ಲ ಚಟುವಟಿಕೆಗಳು ಮಂದ ವಿಧಾನಗಳೇ ಆಗಿದ್ದವು. ಆದ್ದರಿಂದ ಇವರನ್ನು ಮಂದಗಾಮಿಗಳೆಂದು ಕರೆಯಲಾಗುತ್ತೆ. ಮುಂದಿನದು ಇದು ಹೌದು, ಎ ಮತ್ತು ಬಿಗಳೆರಡು ಸರಿಯಾಗಿದೆ. ಹಾಗೆ ಎ ಪ್ರತಿಪಾದನೆಯನ್ನು ನೋಡಿ. ಸಾಮಾನ್ಯ ಶಕ 1905ರಿಂದ ಸಾಮಾನ್ಯ ಶಕ 1920ರವರೆಗಿನ ಕಾಲವನ್ನು ತೀವ್ರಗಾಮಿಗಳ ಯುಗ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ. ಕಾರಣ, ಮಂದಗಾಮಿಗಳಿಗೆ ಹೋಲಿಸಿದಲ್ಲಿ ಇವರ ವಿಧಾನಗಳು ಕ್ರಾಂತಿಕಾರಿ ಮತ್ತು ಮೂಲಭೂತ ಮನೋಭಾವಗಳಾಗಿವೆ. ಎ ಮತ್ತು ಬಿಗಳೆರಡೂ ಸರಿ ಮತ್ತು ಬಿಯು ಹೇಗೆ ಸರಿಯಾದಂತಹ ವಿವರಣೆಯಾಗಿದೆ. ಮುಂದಿನ ಒಂದು ಪ್ರತಿಪಾದನೆ: ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸಿ 1905ರಲ್ಲಿ ಬಂಗಾಳವನ್ನು ವಿಭಜಿಸಿದರು. ಕಾರಣ ಏನು ಅಂದರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಬಿರುಕು ಮೂಡಿಸುವುದೇ ಅವರ ಉದ್ದೇಶ ಆಗಿತ್ತು. ಎ ಮತ್ತು ಬಿಗಳೆರಡೂ ಸರಿ ಮತ್ತು ಬಿಯು ಹೇಗೆ ಸರಿಯಾದಂತಹ ವಿವರಣೆ ಆಗಿದೆ. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ವಾಪಸ್ ಪಡೆಯಲು ಕಾರಣವಾದಂತಹ ಘಟನೆ ಅಂದರೆ ಚೌರಿ ಚೌರಾ ಅನ್ನುವಂತಹ ಒಂದು ಘಟನೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಇದನ್ನು ಪಡೆದೇ ತೀರುತ್ತೇನೆ ಎಂದು ಅವರ ಘೋಷಣೆ. ಬಾಲ್ ಗಂಗಾಧರ್ ತಿಲಕ್ ಅವರದು. ಹಾಗೆ ಬಿಟ್ಟಿರೋ ಸ್ಥಳಗಳಲ್ಲಿ ಕೊಟ್ಟಿರುವಂತಹ ಸೂಕ್ತವಾದ ಉತ್ತರಗಳನ್ನು ಬರೆಯಿರಿ ಅಂತ ಇದೆ. ಗಾಂಧೀಜಿಯವರ ಡ್ಯಾಶ್ ಸತ್ಯಾಗ್ರಹವು ಬ್ರಿಟಿಷರನ್ನ ತೀನ್ ಖಾತೀಯ ಪದ್ಧತಿಯನ್ನು ವಾಪಸ್ ಪಡೆಯುವಂತೆ ಮಾಡಿತು ಅಂದರೆ ಚಂಪಾರಣ. ಸೈಮನ್ ಕಮಿಷನ್ ಭೇಟಿ ನೀಡಿದಾಗ ಡ್ಯಾಶ್ ಎಂಬುದು ಜನರ ಪ್ರಸಿದ್ಧ ಘೋಷಣೆಯಾಗಿತ್ತು ಅಂದರೆ ಸೈಮನ್ ಹಿಂದಿರುಗು. ಕರ್ನಾಟಕ ಗಾಂಧಿ ಎಂದು ಪ್ರಸಿದ್ಧರಾದಂತಹವರು ಅರ್ಡೇಕರ್ ಮಂಜಪ್ಪ. ಶಿವಪುರ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆ ವಹಿಸಿದ್ದಂತಹವರು ಟಿ ಸಿದ್ದಲಿಂಗಯ್ಯ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದಂತಹವರು ಅಂದರೆ ಕೆ.ಸಿ. ರೆಡ್ಡಿ. ಯಾವ ಘಟನೆ ಕರ್ನಾಟಕ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧವಾಗಿದೆ ಅಂದರೆ ಅದು ವಿದುರಾಶ್ವತ್ಥ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹಾಗೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಹಾಗೆ ಮುಂದಿನದು ಘಟನೆಯ ಕಾಲಾನುಕ್ರಮ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಾಮಾನ್ಯ ಶಕ 1985, ಬಂಗಾಳದ ವಿಭಜನೆ 1905, ಹಾಗೆ ಬಂಗಾಳ ವಿಭಜನೆಯ ರದ್ದತಿಯಾದಂಥದ್ದು ಸಾಮಾನ್ಯ ಶಕ 1911, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದಂಥದ್ದು ಸಾಮಾನ್ಯ ಶಕ 1919, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದಂಥದ್ದು 1920.
20ರಲ್ಲಿ ಚೌರಿ ಚೌರಿ ಘಟನಾ ಸಾಮಾನ್ಯ ಶಕ 1922, ಹಿಂದೂಸ್ತಾನಿ ಸೇವಾದಳ ಸ್ಥಾಪನೆ ಸಾಮಾನ್ಯ ಶಕ 1924, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆದಂಥದ್ದು ಸಾಮಾನ್ಯ ಶಕ 1924, ಸೈಮನ್ ಆಯೋಗ ಸಾಮಾನ್ಯ ಶಕ 1927, ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಸ್ಥಾಪನೆ ಆಗಿದ್ದಂಥದ್ದು ಸಾಮಾನ್ಯ ಶಕ 1929, ದಂಡಿ ಸತ್ಯಾಗ್ರಹ ಸಾಮಾನ್ಯ ಶಕ 1930, ಪೂನಾ ಒಪ್ಪಂದ ಆದಂಥದ್ದು ಸಾಮಾನ್ಯ ಶಕ 1932, ಕ್ರಿಪ್ಸ್ ಮಿಷನ್ ಸಾಮಾನ್ಯ ಶಕ 1942, ಭಾರತಕ್ಕೆ ಕ್ಯಾಬಿನೆಟ್ ಆಯೋಗ ಸಾಮಾನ್ಯ ಶಕ 1946, ಶಿವಪುರ ಧ್ವಜ ಸತ್ಯಾಗ್ರಹ ಸಾಮಾನ್ಯ ಶಕ 1938, ವಿದುರಾಶ್ವತ್ಥ ಘಟನೆ ಸಾಮಾನ್ಯ ಶಕ 1938ರಲ್ಲಿ, ಈಸೂರು ದುರಂತ ಆದಂಥದ್ದು ಸಾಮಾನ್ಯ ಶಕ 1942, ನೇರ ಕಾರ್ಯಾಚರಣೆಯ ದಿನ ಸಾಮಾನ್ಯ ಶಕ 1946. ಹಾಗೆ ಮುಂದಿನದು ಕರ್ನಾಟಕದ ಏಕೀಕರಣ. ಆಂಧ್ರ ಪ್ರದೇಶದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂತಹ ನಾಯಕರು ಪೊಟ್ಟಿ ಶ್ರೀರಾಮುಲು. ಕೆಳಗಿನ ಯಾವ ಪ್ರಾಂತ್ಯಗಳು ಭಾರತೀಯ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿದ್ವು ಅಂದರೆ ಹೈದರಾಬಾದು, ಕಾಶ್ಮೀರ, ಜುನಾಗಢ್. ಕೆಳಗಿನ ಪ್ರಶ್ನೆಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯನ್ನು ರಚಿಸಿದಂಥವ್ರು ಯಾರು ಅಂದರೆ ಹುಯಿಲುಗುಳ ನಾರಾಯಣರು. ಈ ಕೆಳಗಿನ ಪ್ರಶ್ನೆಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ ಅಂತ ಕೇಳಿದ್ದಾರೆ. ಮುಂದಿನದು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ದಾರ್ ಸಮಿತಿ ಸಾಮಾನ್ಯ ಶಕ 1948, ಜೆವಿಪಿ ಸಮಿತಿ ಸಾಮಾನ್ಯ ಶಕ 1949, ಫಜಲ್ ಅಲಿ ಸಮಿತಿ ಸಾಮಾನ್ಯ ಶಕ 1953, ಮೈಸೂರಿನ ಏಕೀಕರಣ ಸಾಮಾನ್ಯ ಶಕ 1956, ಮೈಸೂರಿನಿಗೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಮರುನಾಮಕರಣ ಆದಂಥದ್ದು 1973. ಹಾಗೆ ಕೊಟ್ಟಿರುವಂತಹ ಭೂಪಟದಲ್ಲಿ, ಭಾರತದ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕಗಳನ್ನು ಗುರುತಿಸಿ ಸ್ಥಳಗಳ ಬಗ್ಗೆ ವಿವರಣೆ ಬರೆಯಿರಿ ಅಂತ ಇದೆ. ಹರಪ್ಪ, ತಕ್ಷಶಿಲಾ, ಪಾಟಲಿಪುತ್ರ, ಬಾದಾಮಿ, ಕಂಚಿ, ಹಳಬೀಡು, ದೆಹಲಿ, ದೇವಗಿರಿ, ಪಾಣಿಪತ್, ಆಗ್ರಾ, ಹಂಪಿ, ಬೀದರ್, ಬಿಜಾಪುರ, ಕಲ್ಕತ್ತಾ, ಬಾಂಬೆ, ಪಾಂಡಿಚೇರಿ, ಶ್ರೀರಂಗಪಟ್ಟಣ, ಮೀರತ್ ಮತ್ತು ಜಲಿಯನ್ ವಾಲಾಬಾಗ್, ಹಾಗೆ ದಂಡಿ. ಇವುಗಳ ಬಗ್ಗೆ 1-2 ಲೈನಲ್ಲಿ ಬರೀಬೇಕಾಗುತ್ತೆ. ಹಾಗೆ ಮುಂದಿನದು ಐತಿಹಾಸಿಕ ಪ್ರಮುಖ ಸ್ಥಳಗಳನ್ನು ಈ ರೀತಿಯಾಗಿ ಗುರುತಿಸಬೇಕಾಗುತ್ತೆ. ನೋಡಿ, ತಕ್ಷಶಿಲಾ ಇಲ್ಲಿ ಬರುತ್ತೆ, ಹರಪ್ಪ ಪಾಕಿಸ್ತಾನ, ಜಲಿಯನ್ ವಾಲಾಬಾಗು ಪಾಣಿಪತ್ತು, ಮೀರತ್ತು ದೆಹಲಿ, ಆಗ್ರಾ, ಪಾಟಲಿಪುತ್ರ ಕಲ್ಕತ್ತಾ, ದೇವಗಿರಿ, ದಂಡಿ, ಬಾಂಬೆ, ಬಿಜಾಪುರ, ಬೀದರು, ಬಾದಾಮಿ, ಹಂಪಿ, ಕಲ್ಚಿ, ಹಳೆಬೀಡು, ಶ್ರೀರಂಗಪಟ್ಟಣ ಮತ್ತು ಪಾಂಡಿಚೇರಿ. ಇಷ್ಟು ಒಂದು ದ್ವಿತೀಯ PUCಯ ಒಂದು ಪ್ರಶ್ನೆ ಕೋಟಿಯಾಗಿತ್ತು. ಇವುಗಳನ್ನು ನೀವು ಚೆನ್ನಾಗಿ ಮಾಡಿದರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಪಡಿಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ. ಧನ್ಯವಾದಗಳು. ಹಾಗೆ ನಿಮ್ಮ ಒಂದು 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳ ಉತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಧನ್ಯವಾದಗಳು.